ಅವರ ದೃಷ್ಟಿ ಕಾಣತೊಡಗಿದೆ. ನೋಡಿ, ಯೇಸುವಿನ ಉಡುಪಾಯಿತು, ಉಗುಳಾಯಿತು. ನೋಡಿ ಪ್ರಿಯ ಸಹೋದರ ಸಹೋದರಿಯರೇ, ಯಾವ ವ್ಯಕ್ತಿ ದೇವರಿಗೆ ಹತ್ತಿರವಾಗಿರುತ್ತಾನೋ ಅವರ ದೇಹಗಳು, ಅವರು ಉಪಯೋಗಿಸುವ ವಸ್ತುಗಳು ಅದ್ಭುತ ಮಾಡಬಲ್ಲವು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾನು ಹೇಳಿದೆ, ಮತ್ತೆ ಹೇಳ್ತಾ ಇದ್ದೀನಿ, ಯಾರು ದೇವರ ಹತ್ತಿರವಾಗಿರುತ್ತಾರೋ ಅವರ ಉಗುಳು, ಅವರ ದೇಹ, ಅವರ ಎಲುಬು, ಅವರ ಉಸಿರು ಕೂಡ ಅದ್ಭುತವನ್ನ ಮಾಡ. ಈಗ ಆಗ್ಲೇ ಯಾರು ಕೈ ಎತ್ತಿಲ್ವಲ್ಲ, ಈಗ ನೀವು ಯೇಸುವಿನ ಸಮೀಪ ಇದ್ದೀರೋ ಅಥವಾ ಸೈತಾನನ ಸಮೀಪ ಇದ್ದೀರೋ? ಯೇಸುವಿನ ಸಮೀಪ ಇದ್ದೀರಾ ಅಂತಂದ್ರೆ ನಿಮ್ಮ ಜೀವನದಲ್ಲೂ ನೀವು ಏನ್ ಮಾಡಬಹುದು? ಅದ್ಭುತ ಕಾರ್ಯಗಳನ್ನ ನೀವು ಮಾಡಬಹುದು. ಪ್ರಿಯರೇ, ಇತಿಹಾಸದ ಪುಟಗಳನ್ನು ನಾವು ತೆಗೆದು ನೋಡುವಾಗ, ಅಂದ್ರೆ ಇತಿಹಾಸದ ಪುಟಗಳಲ್ಲಿ ಎಷ್ಟೋ ಸಾವಿರಾರು ಸಂಖ್ಯೆಯಲ್ಲಿ ಸಂತರಿದ್ದಾರೆ. ಇಂತಹ ಶ್ರೇಷ್ಠ ಸಂತರಲ್ಲಿ ಸಂತ ಅಂತೋನಿಯವರು ಒಬ್ಬರು ಅಂತ ಹೇಳಿದ್ರೆ ತಪ್ಪಾಗಿದೆ. ಯಾಕೆ ಅಂತಂದ್ರೆ ಅವರ ಪರಿಶುದ್ಧತೆ, ಅವರ ಪವಿತ್ರತೆ, ಅವರ ವಿಶ್ವಾಸದ ಪ್ರಯುಕ್ತ ಅವರ ಮುಖಾಂತರ ದೇವರು ಸಹಸ್ರಾರು ಸಂಖ್ಯೆಯಲ್ಲಿ ಅದ್ಭುತ ಕಾರ್ಯಗಳನ್ನ ಏನ್ ಮಾಡಿದ್ದಾರೆ? ಎಸಗಿದ್ದಾರೆ, ಮಾಡಿದ್ದಾರೆ. ಹಾಗಾದ್ರೆ ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಿಮ್ಮ ಮುಖಾಂತರ ಅದು ಅದ್ಭುತ ಕಾರ್ಯಗಳಾಗಬೇಕಾದ್ರೆ ಈ ಎರಡು ಅಂಶಗಳನ್ನು ನೀವು ಜ್ಞಾಪಕದಲ್ಲಿಟ್ಕೊಳ್ಳಿ. ಯಾವುದು ಅಂತಂದ್ರೆ, ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರ 3ನೇ ಅಧ್ಯಾಯ 16ರಿಂದ 17. ಸಂತ ಪೌಲ ಹೇಳ್ತಾರೆ, ನೀವು ಸಂತರಾಗಬೇಕಂತ ಫಾಲೋ ಮಾಡಿ ಅಂತ ಹೇಳಿ. ಏನಪ್ಪಾ ಅಂತಂದ್ರೆ, ನೀವು ದೇವರ ಆಲಯಗಳಾಗಿದ್ದೀರಿ. ಯಾರು ನೀವು? ದೇವರ ಆಲಯಗಳಾಗಿದ್ದೀರಿ. ಎರಡನೇದಾಗಿರ್ತಾರೆ ಅವರು, ದೇವರ ಆತ್ಮ ನಿಮ್ಮಲ್ಲಿ ವಾಸಿಸುತ್ತದೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿರಲಿ. ಚೆನ್ನಾಗಿ ಯಾವನು ದೇವಾಲಯವನ್ನು ನಾಶ ಮಾಡಿದರೆ ದೇವರು ಅವನನ್ನು ನಾಶ ಮಾಡುತ್ತಾರೆ. ಆದ್ರಿಂದ ದೇವರ ಆಲಯ ಪವಿತ್ರವಾದುದು, ಆ ದೇವರ ಆಲಯ ನೀವಾಗ್ತೀವಿ. ಯಾವಾಗ ನಾವು ದೇವರ ಆಲಯ ಆಗ್ತೀವಿ? ದಿನ ಹೋಗ್ತೀವ ಅಥವಾ ಯಾವ ವರ್ಷಕ್ಕೆ ಒಂದ್ಸತಿ ಆಗ್ತೀವ? ಪ್ರತಿನಿತ್ಯ ಬಲಿ ಪೂಜೆಯಲ್ಲಿ ನಾವು ಪಾಲ್ಗೊಂಡಾಗ ಯೇಸು ಸ್ವಾಮಿಯನ್ನು ಯಾವಾಗ ನಾವು ಸ್ವೀಕರಿಸುತ್ತೀವೋ ನಾವು ದೇವರ ಗುಡಾರವಾಗಿ, ದೇವರ ವಿಧಾನಗಳಾಗ್ತೀವಿ. ಆದ್ರೆ ಬೇರೆ ಸಹೋದರ ಸಹೋದರ, ಆ ಅರಿವು ನಮ್ಮಲ್ಲಿ ಇರಬೇಕು. ಇನ್ನು ಎರಡನೇದಾಗಿ, ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರ 6ನೇ ಅಧ್ಯಾಯದಲ್ಲಿ ಸಂತ ಪೌಲ ಹೇಳ್ತಾನೆ, ದೇವರು ನಿಮಗೆ ಅನುಗ್ರಹಿಸಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ. ಪವಿತ್ರಾತ್ಮನಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ. ಆ ಪವಿತ್ರಾತ್ಮ ನಿಮ್ಮಲ್ಲಿ ವಾಸಿಸುತ್ತಾ ಇದ್ದಾರೆ ಎಂಬ ಅರಿವು ನಿಮಗೆ ಗೊತ್ತಿಲ್ಲವೇ? ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ. ನಾವು ನಮ್ದೇನಿಲ್ಲ, ಎಲ್ಲವೂ ಭಗವಂತನದೇ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇಷ್ಟು ಅರ್ಥ ಮಾಡಿಕೊಂಡು ನಾವು ಸಂತರ ವಿಶೇಷಗಳಿಗೆ ಬರೋಣ. ಸಂತ ಅಂತೋಣಿಯವರಿಗೆ ಇದೆಲ್ಲ ಅರಿವಿತ್ತು, ನಾವು ದೇವರ ಆಲಯ, ದೇವರನ್ನ ನೆಲೆಸ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಮಾತ್ರ ಅವರಿಗೆ ಅದ್ಭುತ ಶಕ್ತಿ, ಪವಾಡದ ಶಕ್ತಿ ಬಂತು ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಸಂತರ ಅವಶೇಷಗಳು ಯಾವ ಹಂತದಲ್ಲಿ ಇರುತ್ತವೆ, ಇಲ್ಲಿರುವ ಅವಶೇಷ ಯಾವ ಹಂತದ್ದು ಅಂತ ಅರ್ಥ ಮಾಡ್ತಾರೆ. ನೋಡಿ, ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ಈ ಸಂತರ ಅವಶೇಷಗಳನ್ನ 3 ಹಂತಗಳಲ್ಲಿ ನಾವು ನೋಡುವುದು. ಮೊದಲನೇ ಹಂತ ಯಾವುದು ಅಂತಂದ್ರೆ ಈ ಸಂತರ ದೇಹ ಮತ್ತು ಎಲುಬುಗಳು. ಸಂತರ ದೇಹ ಮತ್ತು ಎಲುಬು. ಎರಡನೇ ಹಂತ ಯಾವ್ದಪ್ಪ ಅಂತಂದ್ರೆ ಸಂತರು ಉಪಯೋಗಿಸಿದ ಬಟ್ಟೆಗಳು ಅಥವಾ ಶಿಲ್ಬೆ ಇರ್ಬೋದು, ಬೈಬಲ್ ಇರ್ಬೋದು, ಅದು ಎರಡನೇ ಹಂತ. ಮೂರನೇ ಹಂತ ಏನಪ್ಪಾ ಅಂತಂದ್ರೆ ಅವರ ದೇಹಕ್ಕೆ ಸ್ಪರ್ಶಿಸಲಾದ ವಸ್ತುಗಳು. ನೀವೆಲ್ಲ ಈಗ ವೆಲಾಂಗಣಿಗೆ ಹೋಗ್ತೀರಾ, ಶಿವಾಜಿಗಳಿಗೆ ಹೋಗ್ತೀರಾ, ಅಲ್ಲಿ ನೀವು ಮೇಣಬತ್ತಿನೋ ಅಥವಾ ಏನೋ ತಗೊಂಡು ಮಾತೆ ಮರಿಯಮ್ಮನವರ ಆ ಸ್ವರೂಪಕ್ಕೆ ಅಂಟಿಸ್ಕೊಂಡು ಬರ್ತಿರಲ್ಲ, ಅದು ಮೂರನೇ ಹಂತ. ನೀವು ಭಾಗ್ಯಶಾಲಿಗಳು. ಫಾದರ್ನ ಕೇಳಿದೆ ನಾನು, ಯಾವ ಹಂತದ ಒಂದು ಅವಶೇಷ ಅಂದಾಗ ಸಂತ ಅಂತೋನಿಯವರ ಎಲುಬು ಅಂದ್ರೆ ಮೊದಲನೇ ಹಂತದ ಒಂದು ಅವಶೇಷ. ನೋಡಿ ಎಂತ ಭಾಗ್ಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.
ಅಂದ್ರೆ ಪ್ರಿಯ ಸಹೋದರ ಸಹೋದರಿಯರೇ, ಆ ಎಲುಬುಗಳಿಗೆ ಎಷ್ಟೊಂದು ಶಕ್ತಿ ಇದೆ ಗೊತ್ತಾ? ಎಲುಬುಗಳಿಗೆ ಎಷ್ಟೊಂದು ಶಕ್ತಿ ಇದೆ ಅನ್ನೋದನ್ನ ಅರಸರುಗಳ ಎರಡನೆಯ ಗ್ರಂಥ ಅಧ್ಯಾಯ 13, 20 ಮತ್ತು 21ರಲ್ಲಿ ಹೇಳಲಾಗಿದೆ. ಏನಾಗಿದೆ? ಎಲೀಷನ ಎಲುಬುಗಳ ಬಗ್ಗೆ ಹೇಳಲಾಗಿದೆ. ಒಂದು ದಿನ ಇಸ್ರಾಯೇಲರು ಒಬ್ಬ ಸತ್ತ ವ್ಯಕ್ತಿಯ ಶವವನ್ನ ಸಮಾಧಿ ಮಾಡಲು ಹೋದಾಗ ಎದುರುಗಡೆ ಶತ್ರುಗಳು ಬಂದ್ಬಿಡ್ತಾರೆ. ಯಾವಾಗ ಶತ್ರುಗಳು ಬಂದ್ರು ಅಂತ ಹೇಳಿ ಹೆದರಿದ ಅವರು ಈ ಸತ್ತ ವ್ಯಕ್ತಿಯನ್ನ ದಾರಿಯಲ್ಲಿ ಬಿಸಾಕ್ತಾರೆ. ಆ ಶವವನ್ನು ಏನ್ ಮಾಡ್ತಾರೆ? ದಾರಿಯಲ್ಲಿ. ಅಚಾನಕ್ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಈ ಎಲೀಷನ ಸಮಾಧಿ ಇರ್ತದೆ. ಯಾವಾಗ ಈ ಸತ್ತ ವ್ಯಕ್ತಿಯ ಶವವನ್ನ ಎಲೀಷನ ಸಮಾಧಿ ಮೇಲೆ ಅವರು ಬಿಸಾಕಿದ್ರು, ಅಲ್ಲಿ ಎಲೀಷನ ಎಲುಬುಗಳಿಂದ ಈ ಸತ್ತಂತ ವ್ಯಕ್ತಿ ಜೀವಂತವಾಗಿದೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಎಲುಬುಗಳ ಶಕ್ತಿ ಅವ್ರಿಗೆ ಗೊತ್ತಿಲ್ಲ, ಯಾರ ಎಲುಬು ಯಾರ ಸಮಾಧಿ ಅಂತ ಗೊತ್ತಿಲ್ಲ ಅವ್ರಿಗೆ. ಅವ್ರು ಏನ್ ಮಾಡೋರು? ಎದುರುಗಡೆ ಬರೋರು ಎಲ್ಲಿ ನಮ್ಮನ್ನ ಕೊಲೆ ಮಾಡ್ಬಿಡ್ತಾರೋ, ಎಲ್ಲಿ ನಮ್ಮನ್ನ ಅಟ್ಯಾಕ್ ಮಾಡ್ಬಿಡ್ತಾರೋ ಅಂತ ಹೇಳಿ ಇವರು ಅವನನ್ನ ಬಿಸಾಕ್ಬೋದು. ನೋಡಿ, ಎಲುಬುಗಳ ಶಕ್ತಿ. ಸತ್ತ ವ್ಯಕ್ತಿಯ ಶವ ಎಲೀಷನ ಎಲುಬುಗಳಿಗೆ ತಗುಲಿದ ಕೂಡಲೇ ಆ ವ್ಯಕ್ತಿ ಉಜ್ಜೀವಿಸಿ ಎದ್ದನು. ಇನ್ನು ಎರಡನೇದಾಗಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ಅರಸರುಗಳ ಗ್ರಂಥ 2ನೇ ಗ್ರಂಥದಲ್ಲಿ ನಾವು ಓದ್ತೀವಿ ಈ ಎಲೀಷ ಮತ್ತು ಎಲಿಯನ ಸಂಭಾಷಣೆ. ಎಲಿಯ ಈ ಸ್ವರ್ಗಕ್ಕೆ ಆರೋಹಣ ಆಗ್ತಾ ಇದ್ದ. ಎಲೀಷನಿಗೆ ಅವನು ಬಿಟ್ಟಿರಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ತನ್ನ ಸರ್ವಸ್ವವೇ ಎಲೀಷ ಎಲಿಯನ್ನ ಅಂದ್ಕೊಂಡಿದ್ದ. ನನ್ ಬಿಟ್ಟು ಹೋಗ್ಬೇಡಿ, ನನ್ ಬಿಟ್ಟು ಹೋಗ್ಬೇಡಿ. ಯಾವಾಗ ಎಲಿಯ ಆಕಾಶಕ್ಕೆ ಏರಿ ಹೋಗ್ತಾ ಇದ್ನೋ, ಆಕಾಶದಲ್ಲಿ ಕಂಬಳಿ ಬೀಳ್ತದೆ, ಕಂಬಳಿ ಬೀಳ್ತದೆ. ಅವಾಗ ಇವನು ಏನ್ ಮಾಡ್ತಾನೆ ಅಂತಂದ್ರೆ, ಅವನು ಮೇಲಿನಿಂದ ಬಿದ್ದ ಎಲಿಯನ ಕಂಬಳಿಯನ್ನ ತೆಗೆದುಕೊಂಡು ಜೋರ್ದನ್ ನದಿಯ ಹತ್ತಿರಕ್ಕೆ ಬಂದನು. ಅಲ್ಲಿ ಎಷ್ಟೋ ಎಲೀಷನ ಜೀವನ. ಹಂಗೆ ನಾವು ನೋಡ್ತಾ ಇರುವಾಗ ವಿಮೋಚನಾ ಕಾಂಡ 13ನೇ ಅಧ್ಯಾಯ 19ನೇ ವಚನದಲ್ಲಿ ಈ ಜೋಸೆಫ್, ಹಳೆಯ ಒಡಂಬಡಿಕೆ ಜೋಸೆಫ್ ಜೀವನದಲ್ಲಿ ಒಂದು ಘಟನೆ ಆಗಿದೆ. ಏನಪ್ಪ ಘಟನೆ ಅಂತಂದ್ರೆ, ಅವನು ಸಾಯುವಾಗ ಜೋಸೆಫ್ ಹೇಳ್ತಾನೆ, ಹಳೆಯ ಒಡಂಬಡಿಕೆ ಜೋಸೆಫ್ ಹೇಳ್ತಾನೆ, ಖಂಡಿತವಾಗಿಯೂ ದೇವರು ನಿಮ್ಮ ನೆರವಿಗೆ ಬರುವರು, ತಮ್ಮ ವಾಗ್ದಾನವನ್ನ ಈಡೇರಿಸ್ತಾರೆ. ಯಾಕಂದ್ರೆ ಈ ಜೋಸೆಫ್, ಯಾಕೋಬ ಅವರಿಗೆಲ್ಲ ದೇವರ ಅನುಭವವಾಗಿತ್ತು. ಅವ್ರು ಹೇಳ್ತಾರೆ, ನೀವು ಹೋಗುವಾಗ, ಅಂದ್ರೆ ಜೋಸೆಫ್ ತನ್ನ ಮಕ್ಕಳಿಗೆ ಹೇಳ್ತಾನೆ, ನೀವು ಹೋಗುವಾಗ ನನ್ನ ಶವವನ್ನ ನಿಮ್ಮ ಸಂಗಡ ತೆಗೆದುಕೊಂಡು ಹೋಗಿ. ಜೋಸೆಫ್ ಇಸ್ರೇಲ್ ಹೇಳಿದಾಗ ಆದುದರಿಂದಲೇ ಮೋಶೆ ಜೋಸೆಫನ ಶವವನ್ನ, ಅಂದ್ರೆ ಎಲುಬುಗಳನ್ನ ತನ್ನ ಸಂಗಡ ತೆಗೆದುಕೊಂಡು ಹೋದರು. ನಾವು ಒಂದೆರಡು ತಿಂಗಳಲ್ಲಿ ಯಾವ ಬರುತ್ತೆ ನಮ್ಗೆ? ಇನ್ನೊಂದು ಸಮಾಧಿ ಯಾವ ಬರುತ್ತೆ? ಸಕಲ ಮೃತಾದಿಗಳ ಮೃಗಗಳ. ಅಷ್ಟು ಯಾವಾಗಾದ್ರೂ ಯೋಚನೆ ಮಾಡಿದ್ರ ಪ್ರತಿ ವರ್ಷ ನಾವು ಸಮಾಧಿಗೆ ಒಂಚೂರು ಕಣ್ಣೀರು ಹಾಕ್ಬಿಟ್ಟು, ನೆನಪು ತೆಗೆಸ್ಕೊಂಡು ಮುಖ ಹಾಕ್ಬಿಟ್ಟು ಹಿಂಗೆ ಮಾಡ್ಕೊಂಡು ಹಾಕ್ತಾರೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ, ನಮಗಿಂತ ಮುಂದೆ ಹೋಗಿದ್ದಾರೆ ನಮ್ಮ ತಂದೆ ತಾಯಿಗಳು, ಅಜ್ಜಿ ಅಜ್ಜಿಯರು. ಯಾರಿಗೆ ಗೊತ್ತು ಅವ್ರಿಗೆ ಎಷ್ಟು ದಿನ ಸಂತಿದ್ದಾರೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ನಾವು ಪ್ರತಿ ಸತಿ ಸಮಾಧಿ ಪಕ್ಕ ಹೋಗುವಾಗ ಪಿತರಸನ್ನ ಹಾಕ್ತೀವಿ, ಒಂದು ನಮ್ಮಮ್ಮರೇ ಹೇಳ್ತೀವಿ, ಯಾಕೆ? ನಮ್ಮ ವಿಶ್ವಾಸ ಏನ್ ಹೇಳ್ತದೆ ಅಂತಂದ್ರೆ, ಅವರು ಸತ್ತು ಮೇಲಕ್ಕೆ ಹೋಗಿರಬಹುದು, ಅವರ ಅವಶೇಷಗಳು ಇನ್ನೂ ಎಲ್ಲಿದ್ದಾವೆ ಯಾರಿಗೆ ಗೊತ್ತು. ಇಲ್ಲಿ ನಾವು ಇನ್ನೊಂದು ಎಲ್ಲ ಸಮಾಧಿಗಳನ್ನ ತೆಗೆದು ನೋಡಿದ್ರೆ ಕೆಳದೇ ಇರೋದು ಅಷ್ಟೇ, ನೀವು ಬಿಡ್ತಿಲ್ಲ ಅಂತ ಗೊತ್ತಾಯ್ತು. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಂಗೆ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ಪ್ರೇಷಿತರನ್ನ ನೋಡ್ತೀವಿ, ಯೇಸುವಿನ ಹಿಂಬಾಲಕರನ್ನ ನೋಡ್ತೀವಿ. ಅವ್ರ ಮುಖಾಂತರ ಎಷ್ಟು ಅದ್ಭುತ ಕಾರ್ಯಗಳಾದವು. ಹೇಗೆ ಅಂತಂದ್ರೆ, ಪ್ರೇಷಿತರ ಕಾರ್ಯಕಲಾಪ 19ನೇ ಅಧ್ಯಾಯ ವಚನಗಳು 11ರಿಂದ 12 ಈ ಸಂತ ಪೌಲನ ಒಂದು ಖರ್ಚಿಪಿಂದ ಎಷ್ಟು ಏನಾಯ್ತು ಅದ್ಭುತಗಳಾದವು. ನಾವು ಓದ್ತೀವಿ ಅಲ್ಲಿ, ದೇವರು ಪೌಲನ ಕೈಯಿಂದ ಅಸಾಧಾರಣ ಅದ್ಭುತಗಳನ್ನು ಮಾಡಿಸುತ್ತಿದ್ದರು. ಅವನು ಬಳಸಿದ ಕರವಸ್ತ್ರಗಳನ್ನ, ಉಡುವಸ್ತ್ರಗಳನ್ನ ಜನರು ತೆಗೆದುಕೊಂಡು ಹೋಗಿ ವ್ಯಾಧಿಸ್ಥರಿಗೆ ಮುಟ್ಟಿದ್ದೇ ತಡ ಅವರ ವ್ಯಾಧಿಗಳು ಗುಣವಾಗುತ್ತಿದ್ದವು, ದೆವ್ವಗಳು ಬಿಟ್ಟು ಹೋಗುತ್ತಿದ್ದವು.
ಗೌ, ನಿಮ್ ಖರ್ಚಿಗೆ ನೋಡಿದ್ರೆ ಗೌ ಸಿಂಗಳೇ ಇರ್ತದೆ. ನೋಡಿ, ಆ ಸಾಧು ಸಂತರು ಅವ್ರು ಎಷ್ಟೊಂದು ಪರಿಶುದ್ಧವಾಗಿದ್ರು ಅಂತಂದ್ರೆ, ಅವರು ಉಪಯೋಗಿಸಿದ ವಸ್ತುಗಳನ್ನು ಕೂಡ ಯಾರಾದ್ರೂ ಟಚ್ ಮಾಡಿದ್ರೆ ಸಾಕು ಅವ್ರು ದೆವ್ವ ಬಿಟ್ಟು ಹೋಗ್ತಾ ಇರಲಿಲ್ಲ. ಹಾಗಾದ್ರೆ ನಮ್ಮಲ್ಲಿ ಆ ಅರಿವು ಇರಬೇಕು. ನಾನು ಸಂತನಾಗಬೇಕಾದರೆ ನಾನು ಆ ಪವಿತ್ರತೆಯನ್ನ ಏನ್ ಮಾಡಬೇಕು? ಹೊಂದಿಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಂತ ಅಂತೋನಿಯವರು ಸಾರಿದ ದೇವರ ವಾಕ್ಯ, ಅವರ ಒಂದು ಕೆಳದ ನಾಲಿಗೆ, ಕೆಳದವಡೆ, ನಾಲಿಗೆ ಪೆಟ್ಟಿಗೆಯ ಮೃದು ಎಲುಬು, ಅದನ್ನು ನಾವು ಇನ್ನೂ ಇಟಲಿ ದೇಶದ ಪಾದವಾ ದೇಶದಲ್ಲಿ ಇಟ್ಟಿದ್ದಾರೆ. ಎಷ್ಟೋ ಜನರು ಅದನ್ನ ಸ್ಪರ್ಶಿಸಿ ಅದ್ಭುತವನ್ನ ಅವ್ರು ಪಡ್ಕೊಂಡು, ನಾವು ಇಟಲಿ ದೇಶಕ್ಕೆ ಹೋಗೋದು ಬೇಡ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿಮ್ಮ ಕುಟುಂಬದಲ್ಲಿ ಯಾವುದೇ ತೊಂದರೆ ಇರಲಿ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವುದೇ ನೋವುಗಳಿರಲಿ, ಬಂದು ಆ ಒಂದು ಅವಶೇಷದ ಎದುರುಗಡೆ ಹೇಳಿ, ಸಂತ ಅಂತೋನಿಯವರೇ, ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ ತೊಂದರೆ ನಡೀತಾ ಇದೆ, ನೀವು ಬೇಡ್ಕೊಂಡ್ರೆ ಸಾಕು ಹೆಸರು. ಖಂಡಿತವಾಗಿಯೂ ಸಂತ ಅಂತೋನಿಯವರು ನಿಮ್ಮ ಪ್ರಾರ್ಥನೆಗಳನ್ನು ಈಡೇರಿಸುತ್ತಾರೆ. ಈ ಪೋರ್ಚುಗಲ್ ದೇಶದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಕುಟುಂಬದಲ್ಲಿ ಈ ಒಂದು ಘಟನೆ ನಡೆಯಿತು. ಮನೆಯ ಯಜಮಾನ ಕುಡಿತಕ್ಕೆ ದಾಸನಾಗಿದ್ದ. ಕುಡಿಯೋದು, ದಿನ ಬಂದು ಹೆಂಡತಿನ ಮಕ್ಕಳನ್ನ ಹೊಡೆಯೋದು. ಒಂದು ದಿವಸ ಹೀಗೆ ಬೇಸತ್ತ ಹೆಂಡತಿ ಹಗ್ಗವನ್ನ ತೆಗೆದುಕೊಂಡು ಇನ್ನೇನು ನೇಣು ಹಾಕಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇರುವಾಗ ಹೊರಗಡೆ ಯಾರೋ ತಪ್ಪಿದ ಶಬ್ದ. ಯಾರಿರ್ಬೋದು? ನೇಣು ಹಾಕೊಳ್ಳ ತೋರ್ತಿಲ್ಲ, ಯಾರಿರ್ಬೋದು ಅಂತ ಹೇಳಿ ಆಕೆ ಹೊರಗಡೆ ಹೋಗಿ ನೋಡಿದ್ರೆ ಇಬ್ಬರು ಗುರುಗಳು ಯಾರಿ ಗುರುಗಳು ಅಂತ ನೋಡಿದಾಗ ಅವ್ರು ಹೇಳಿದ್ರಂತೆ, ಒಬ್ಬ ಗುರು ಹೇಳಿದಂತೆ, ನನ್ನ ಹೆಸರು ಅಂತೋನಿ ಅಂತ, ಇನ್ನೊಬ್ಬ ನನ್ನ ಹೆಸರು ಫ್ರಾನ್ಸಿಸ್ ಅಂತ. ಇವ್ರು ಯಾಕೆ ಬಂದ್ರು? ಇವ್ರು ಸಂತರುಗಳ ಹೆಸರುಗಳಲ್ವಲ್ಲ, ಅಲ್ವಲ್ಲ, ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿ ಆಕೆಗೆ ಒಂದೇ ಮನಸ್ಸಿನಲ್ಲಿ ಯೋಚನೆ. ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಅವರಿಗೆ ಸತ್ಕರಿಸಿ ಅವ್ರು ಹೋಗುವಾಗ ಒಂದು ಬ್ಲೆಸ್ಸಿಂಗ್ ಕೊಡ್ತಾರೆ. ನೋಡಮ್ಮ, ನಿನ್ನ ಕಷ್ಟಗಳು ದೂರ ಆಗ್ತವೆ, ಹೆದರ್ಕೋಬೇಡ, ನಿನ್ನ ಕಣ್ಣೀರನ್ನ ದೇವರು ನೋಡುತ್ತಿದ್ದಾರೆ, ನಿನ್ನ ಕಣ್ಣೀರನ್ನ ದೇವರು ಒರೆಸುತ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕೊನೆಗೆ ಅವತ್ತು ರಾತ್ರಿ ಸುಮಾರು ಒಂದು 11-11:30 ಗಂಟ ಬಂದ. ಅವತ್ತು ಮಗ ಕುಡಿದಿರಲಿಲ್ಲ, ನಾರ್ಮಲ್ ಆಗಿದ್ದ. ಬಂದವನೇ ಹೆಂಡತಿ ಕಾಲನ್ನ ಹಿಡ್ಕೊಂಡ. ಹೆಂಡತಿ ಕಾಲ ಹಿಡ್ಕೊಂಡು ಹೇಳ್ತಾನೆ, ನನ್ನ ಕ್ಷಮಿಸ್ಬಿಡೆ, ಯಾಕಂತಂದ್ರೆ ದಾರಿಯಲ್ಲಿ ನನಗೆ ಇಬ್ಬರು ವ್ಯಕ್ತಿಗಳು ಸಿಕ್ಕರು, ಯಾವಾಗ ಗೊತ್ತಿಲ್ಲ ಪುಣ್ಯಾತ್ಮರು, ನನಗೆ ನನ್ನ ಸತ್ತ ಮೇಲೆ ನನ್ನ ಜೀವನ ಹೇಗಿರ್ತದೆ ನರಕದಲ್ಲಿ ಅಂತ ನನಗೆ ಪಿಕ್ಚರೇ ತೋರಿಸ್ಬಿಟ್ರು. ನಾನು ಅನ್ಕೊಂಡೆ, ನಾನು ಕುಡಿತವನ್ನ ಬಿಡಬೇಕು, ನನ್ನ ಹೆಂಡತಿಯನ್ನ, ನನ್ನ ಮಕ್ಕಳನ್ನ ನಾನು ಪ್ರೀತಿಸಬೇಕು ಎಂಬ ಅರಿವು ನನಗೆ ಬಂದಾಗಿ ನಾನು ದಯವಿಟ್ಟು ಕ್ಷಮಿಸಲು ಕ್ಷಮೆ ಬೇಕು ಅಂತ. ಆಗ ಆಕೆಗೆ ಅರ್ಥ ಆಗುತ್ತೆ, ವಿಶ್ವಾಸದಿಂದ ಬೇಡಿಕೊಂಡಾಗ ಸಂತರೇ ನಮ್ಮ ಸಹಾಯಕ್ಕೆ ಧಾವಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೀವಿ ಸಹಸ್ರಾರು ಸಂಖ್ಯೆಯಲ್ಲಿ ಸಂತ ಅಂತೋನಿಯವರು ಏನ್ ಮಾಡಿದ್ದಾರೆ? ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾರೆ. ಇನ್ನೊಂದು ಅದ್ಭುತವನ್ನ ನಾವು ಕೇಳೋದಾದ್ರೆ, ಈ ಉತ್ತರ ನಮ್ಮ ಸಂತ ಅಂತೋನಿಯವರ ಸತ್ತ ಬಳಿಕ ನಡೆದ ಘಟನೆ. ಆತ ಪ್ರೊಟೆಸ್ಟೆಂಟ್ ಸೈನಿಕ. ಅವನು ರಜೆಗೆಂದು ಮನೆಗೆ ಬಂದಿದ್ದ. ಮನೆಗೆ ಬಂದಾಗ ಅಕ್ಕಪಕ್ಕದವ್ರ ಮನೆಗೆ ಬಂದ್ಬಿಟ್ಟು ಗಂಟೆ ನೀವು ಕಥೆ ಹೇಳ್ತೀರ, ಹೆಣ್ಮಕ್ಳು ಕಥೆ ಹೇಳ್ತಾರಲ್ಲ, ಅವ್ರ ಮನೆಯಲ್ಲಿ ಹಿಂಗಾಯ್ತು, ಇವ್ರ ಮನೆಯಲ್ಲಿ ಹಿಂಗಾಯ್ತು ಅಂತ ಕಥೆ ಹೇಳ್ತಾರೆ. ಆದ್ರೆ ಅವ್ರ ಮನೆಯಲ್ಲಿ ಸಂತ ಅಂತೋನಿಯವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಹಂಗಂತೆ ಸಂತ ಅಂತೋನಿಯವರು ಪುಣ್ಯಕ್ಷೇತ್ರ ಇದೆ, ಅಲ್ಲಿ ಸುಮಾರು ಅದ್ಭುತ ಕಾರ್ಯಗಳಾಗ್ತಾ ಇರುತ್ತೆ. ಹೀಗೆಲ್ಲ ಮಾತಾಡ್ಕೊಳ್ತಾ ಇರುವಾಗ ಈ ಪ್ರೊಟೆಸ್ಟೆಂಟ್ ಸೈನಿಕರಿಗೆ ಏನೋ ಒಂದು ರೀತಿಯ ಕೋಪ ಬಂತು. ಏನನ್ನ ಮಾತಾಡ್ತೀರಾ, ಬಾಯಿ ಮುಚ್ಚಿ, ಆ ಕಥೋಲಿಕರು ಹೇಳ್ತಾರಂತ ನೀವು ಅದನ್ನೇ ನಂಬ್ಕೊಂಡು ಹೋದ್ರೆ ಹೆಂಗೆ ಅಂತ ಕೋಪದಲ್ಲಿ ಅವ್ರು ಏನ್ ಹೇಳ್ದ ಅಂತಂದ್ರೆ, ನನಗೆ ಎಷ್ಟು ಕೋಪ ಬರುತ್ತೆ ಅಂತಂದ್ರೆ ನೀವು ಮಾತಾಡೋದು ನೋಡಿದ್ರೆ ಹಿಡಿದು ಏನಾದ್ರು ಚಚ್ಬಿಡೋಣ ಅನ್ಸುತ್ತೆ ಅಂತ ಹೇಳಿ ತನ್ನ ಕೈಯಲ್ಲಿರುವ ಒಂದು ಗ್ಲಾಸನ್ನು ಇಟ್ಕೊಳ್ತಾನೆ. ಈ ಸಂತ ಅಂತೋನಿಯವ್ರ ಬಗ್ಗೆ ದೊಡ್ಡದಾಗಿ ಹಚ್ಕೊಳ್ತೀರಲ್ವಾ,
ಈ ಗ್ಲಾಸ್ ಅನ್ನ ನಾವು ಕೆಳಗಡೆ ಆ ಒಂದು ಕಲ್ಲಿಗೆ ಬಿಸಾಕ್ತೀವಿ. ನಿಮ್ಮ ಪಾದುವದ ಸಂತ ಅಂತೂ ನಿಜವಾಗ್ಲೂ ಪವಾಡ ಪುರುಷನೇ ಆಗಿದ್ರೆ ಈ ಗ್ಲಾಸ್ ಇದೆಯಲ್ಲ ಚೂಚೂರಾಗಬಾರದು ಅಂತ ಹೇಳಿ ಉದ್ದಕ ತರದಿಂದ ಏನ್ ಮಾಡ್ದ, ಆ ಗ್ಲಾಸ್ ಅನ್ನು ಹಿಡಿದು ಜೋರಾಗಿ ಕಲ್ಲಿಗೆ ಬಿಸಾಕ್ತ. ಏನಾಯ್ತು ಗೊತ್ತಾ? ಕಲ್ಲು ಚೂಚೂರಾಯ್ತು, ಗ್ಲಾಸ್ ಹೊಡಿಲಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕಲ್ಲು ಚೂಚೂರಾಯ್ತು ವಿನಃ ಗ್ಲಾಸ್ ಹೊಡೆಯಲಿಲ್ಲ. ಇವ್ರಿಗೂ ಉತ್ತರ ಭಯ, ಅನೋ ಆಶ್ಚರ್ಯ. ನಿಜವಾಗ್ಲೂ ಆತ ಪವಾಡ ಪುರುಷ. ಅಂತ ಪವಾಡ ಪುರುಷನ ಪಡೆದಂತ ನಾವು ಭಾಗ್ಯಶಾಲಿಗಳು. ಅದಕ್ಕೆ ಮತ್ತೆ ಹೇಳ್ತೀನಿ, ನಾವು ಕೂಡ ಸಂತರಾಗಬಹುದು. ನಾವು ಕೂಡ ಆಗ್ಬೋದಿಲ್ಲ ಹೇಳಿ ಅಲ್ಲ. ಸಂತ ಅಂತೋಣಿಯವರು ನಮ್ಮಂಗೆ ನಿಮ್ಮಂಗೆ ಹುಟ್ಟಿ, ಆದ್ರೂ ಜೀವನದಲ್ಲಿ ಪ್ರಾಮುಖ್ಯತೆ ಕೊಟ್ಟಿದೆ ಅವರಿಗೆ, ದೇವರಿಗೆ, ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಸಂತರ. ಈಗ ನೀವು ದೇವರಿಗೆ, ದೇವರ ವಾಕ್ಯಕ್ಕೆ ನೀವು ಪ್ರಾಮುಖ್ಯತೆಯನ್ನು ಕೊಡೋದು, ನೀವು ಸಂತರಾಗಲಿ ನಿರ್ವಾಹಿತೀರಿ. ಯಾರು ಮದುವೆ ಆಗದೆ, ಇನ್ನೊಂದು ಪ್ರಶ್ನೆ, ಮದುವೆ ಆಗಿದ್ದೀವಿ ಅದಕ್ಕೆ ಸಂತರಾಗಲ್ಲ. ನಿಮಗೆ ಜಾಸ್ತಿ ಬೇಕಂದ್ರೆ ಯಾರು ಹೇಳ್ತಾರೆ, ಮುಂದೆ ನರಕ ಯಾರದೇ ತೊಳೆದಿರುತ್ತಂತ, ಮದುವೆ ಆದ್ರೂ ನರಕದಲ್ಲೇ ಇರುತ್ತೆ. ಯಾರದೇ ಎಲ್ಲ ನಿಮ್ಗೆ ಶುದ್ಧೀಕರಣ ಇಲ್ಲೂ ಮುಗಿದೋಗಿರ್ತದೆ. ಅದಕ್ಕೆ ನಿಮಗೆ ಜಾಸ್ತಿ ಇದೆ. ಯಾವುದಕ್ಕೆ? ಸಂತರು. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕ್ರಿಸ್ತರಲ್ಲಿ ಬೇಡಿಕೊಳ್ಳೋಣ. ಆ ಸಂತರಲ್ಲಿದ್ದಂತಹ ಅದ್ವಿತೀಯ ಭಕ್ತಿ, ಆ ಸಂತರಲ್ಲಿದ್ದಂತಹ ಅಪಾರ ವಿಶ್ವಾಸ ನಮ್ಮ ವೈಯಕ್ತಿಕ ಜೀವನದಲ್ಲಿ ಬರೋದು, ನಮಗೂ ನಮ್ಮ ಕುಟುಂಬಕ್ಕೂ ಆ ಪವಿತ್ರತೆ, ಆ ಪರಿಶುದ್ಧತೆ ಬರುವಂತಾಗಿದೆ. ಯಾರಿಗೂ ಗೊತ್ತು, ದೇವರ ಚಿತ್ತವಾದರೆ ನಾವೆಲ್ಲರೂ ಸಂತರಾಗಬಹುದು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಬನ್ನಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ದಯಾಮಯ ತಂದೆಯೇ, ನಿಮ್ಮ ಕೃಪಾಶೀರ್ವಾದದಿಂದ ಈ ನಡುವೆ ದಿನಗಳಲ್ಲಿ ಸಂತ ಅಂತೋಣಿಯವರ ಕುರಿತು ಧ್ಯಾನಿಸಲು ನಮಗೆ ಅನುವನ್ನು ಮಾಡಿಕೊಟ್ಟಿದ್ದೀರಿ. ಈ ಒಂದು ಆಧ್ಯಾತ್ಮಿಕ ಸಿದ್ಧತೆಯ ದಿನಗಳಲ್ಲಿ ನಾವಿರುವಾಗ ಪ್ರವೇಶಿಸಬೇಕು. ನಮ್ಮ ವೈಯಕ್ತಿಕ ಜೀವನ ಮಾತ್ರವಲ್ಲ, ನಮ್ಮ ಕೌಟುಂಬಿಕ ಜೀವನ, ನಮ್ಮ ಸಾಮಾಜಿಕ ಜೀವನವನ್ನು ನಾವು ಅರಿತು ಪರಿಶುದ್ಧತೆಯ ದಾರಿಯನ್ನು ನಾವು ಹಿಡಿಯುವಂತಾಗಿದೆ. ಹೇಗೆ ಸಂತ ಅಂತೋಣಿಯವರು ಕ್ರಿಸ್ತರನ್ನೇ ನಂಬುತ್ತಾ, ವಿಶ್ವಾಸಿಸುತ್ತಾ, ಆ ಕ್ರಿಸ್ತನ ಮೂಲಕವೇ ತಮ್ಮ ಪರಿಶುದ್ಧ ಜೀವನವನ್ನು ಜೀವಿಸುತ್ತಾ ಹಲವಾರು ಜನರಿಗೆ ಮಾರ್ಗದರ್ಶನವನ್ನು ನೀಡಿದರು. ಹೌದು ಪ್ರಭುಯೇಸುವೆ, ನಾವು ಕೂಡ ಈ ನಮ್ಮ ಬಾಲಕರ ಸಂತರ ಆಶ್ರಯದಲ್ಲಿ ನಾವು ಜೀವಿಸುತ್ತಿರುವಾಗ ಆ ಸಂತರಲ್ಲಿ ಇದ್ದಂತಹ ಗುಣಗಳು ನಮಗೂ ಬರುವಂತಾಗಲಿ. ಆ ಸಂತರಂತೆ ನಾವು ಕೂಡ ದೇವರಿಗೆ ಪ್ರಮುಖ ಸ್ಥಾನವನ್ನು ನೀಡುವಂತಾಗಲಿ. ದಯಮಾಡಿ ನಮ್ಮ ಮನದಾಳದಲ್ಲಿರುವ ಈ ಪ್ರಾರ್ಥನೆಗಳನ್ನು ನಿಮಗೆ ಸಮರ್ಪಿಸುತ್ತಾ, ಈಗ ನಾವು ಮಾಡುವ ಪ್ರಾರ್ಥನೆಗಳನ್ನು ಆಲಿಸಲೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ನಾವೆಲ್ಲರೂ ನಿಂತು ಪ್ರಾರ್ಥಿಸೋಣ.